ಗುಡ್ ಆಫ್ಟರ್ನೂನ್ ಮ್ಯಾಮ್. ನಿಮ್ ಮಗಳು ಜನಿಶ್ರೀ ಯಾವ ಕ್ಲಾಸ್ ಯಾವ ಸ್ಕೂಲ್ ಅಲ್ಲಿ? ನಾನ್ ಪ್ರೀ ನರ್ಸರಿಯಿಂದ ಸೂಪರ್ ಬ್ರೈನ್ ಫ್ರೀ ಸ್ಕೂಲ್ಗೆ ಮ್ಯಾಮ್ ಕೊಡಲ್ಲ ಅಡ್ಮಿಷನ್ ಅಂತ ಹೇಳಿದ್ರು. ಆದ್ರೂ ನಮ್ಗೆ ಇಲ್ಲೇ ಬೇಕು ಅಂತ ಹಠ ಮಾಡಿ ನಾವೇ ಓನ್ ರಿಸ್ಕ್ ತಗೊಂಡು ವೆಹಿಕಲ್ ಇಲ್ಲ ಅಂದ್ರೂ ಡೈಲಿ ಡ್ರಾಪ್ ಪಿಕಪ್ ಮಾಡಿ ಕರ್ಕೊಂಡು ಹೋಗಿ ಅಲ್ಲಿ ಪ್ರೀ ನರ್ಸರಿ ಮಾಡ್ಸಿದ್ವಿ. ಯಾವ ಕ್ಲಾಸ್ ನಲ್ಲಿ ಇದ್ದಾರೆ? ಈಗ UKG ಮ್ಯಾಮ್, LKG UKG ಇದ್ ಮಾಡ್ತಿದ್ದಾರೆ. ನಮ್ಗಂತೂ ತುಂಬಾ ಮನಸ್ಪೂರ್ವಕವಾಗಿ ಹೇಳ್ತಾ ಇದೀವಿ, ತುಂಬಾ ಖುಷಿ ಇದೆ. ಟೀಚರ್ಸ್ ಬಗ್ಗೆ ಏನು ಹೇಳೋದೇ ಇಲ್ಲ, ಅವರೇ ಸೆಕೆಂಡ್ ಪೇರೆಂಟ್ ನನ್ನ ಮಗಳಿಗಂತೂ. ನಾನು ಅದನ್ನ ಮನಸ್ ಮುಟ್ಕೊಂಡು ಹೇಳ್ತೀನಿ, ಯಾಕಂದ್ರೆ ನಾನ್ ಮನೇಲಿ ಅವ್ಳು ಟೆನ್ಷನ್ನೇ ಕೊಡೋಲ್ಲ ನನಗೆ. ಓದ್ಬೇಕು, ನಾನು ಬರ್ಕೊ ಹೋಗು ಓದ್ಕೊ ಹೋಗು ಅಂತ ಹೇಳೋ ಇದೇ ಇಲ್ಲ. ಅವಳ ಪಾಡಿಗೆ ಅವ್ಳು ಬರ್ತಾಳೆ ಓಕೆ ಅಂತ ಇದ್ ಮಾಡ್ತಾಳೆ. ತುಂಬಾ ಹ್ಯಾಪಿ ಇದೆ. ಬೇರೆ ಮಕ್ಕಳು ಅಡಿಪಾಯ ಕರೆಕ್ಟ್ ಆಗಿರ್ಬೇಕು, ಆಮೇಲೆ ನೆಕ್ಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹೆಂಗ ಇದು ಕರೆಕ್ಟ್ ಆಗಿದ್ರೆ ಅದು ಕಂಟಿನ್ಯೂ ಮಾಡ್ಕೊಂಡು ಹೋಗೋದಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ತೀನಿ. ಮ್ಯಾಥ್ಸ್ ಅಲ್ಲಂತೂ ಅಡಿಷನ್, ಸಬ್ಟ್ರಾಕ್ಷನ್, ಟೇಬಲ್ಸ್, ನಂಬರ್ಸ್ ಏನ್ ಹೇಳಿದ್ರು ಡಿಕ್ಟೇಷನ್ ಸೆಂಟ್ರಲ್ ಏನ್ ಹೇಳಿದ್ರು ಬರ್ತಾರೆ. ಯಾವಾಗ ಕೇಳಿದ್ರು ನಮ್ಮ ಮನೆಯಲ್ಲಿ ಸೆಕೆಂಡ್ ವರ್ಡೇ ಇಲ್ಲ ಹೇಳೋದಕ್ಕೆ. ಮತ್ತೆ ಇಂಗ್ಲಿಷು ಅಷ್ಟೇ, ಇಂಗ್ಲಿಷ್ ಅಲ್ಲೂ ಎಲ್ಲ 3 letters ವರ್ಡ್ಸ್, 5 letters ವರ್ಡ್ಸ್, ಮತ್ತೆ ಮತ್ತೆ ಎಲ್ಲಾನ ಕಾಣಿಸಿದ್ರೆ ಟಿವಿಲಿ ಬರ್ತಿದ್ರೆ ಓದ್ತಾಳೆ. ಪೂರ್ತಿ ಕೊಡಕ್ಕಾಗಿಲ್ಲ ಅಂದ್ರೂ ಟ್ರೈ ಮಾಡ್ತಾಳೆ. ಅದು ನಾನು ಮ್ಯಾಮ್ ನೋಡ್ತೀನಿ, ನಾನು ಓದ್ತೀನಿ ಅಂತ ಹೇಳ್ತಾಳೆ. ಹಿಂದಿ ಅಂತೂ ಫುಲ್ ಎಲ್ಲ ಬರೀತಾಳೆ. ಆ ಇಂದ UKG ಹಿಂದಿ ಕಲ್ಸೋದೇ ಇಲ್ಲ ಇನ್ನು ನನ್ನ ಪ್ರಕಾರ. ಅಂತಾಳೆ ಅಂದ್ರೆ ಕಾಗುಣಿತ ಇನ್ನು ಇದು ಮಾಡಿಲ್ಲ, ಇಂಟ್ರೊಡ್ಯೂಸ್ ಮಾಡಿಲ್ಲ. ಅದಕ್ಕೆ ಅದು ಇಲ್ದಿರ ಹೇಳು ಅಂತ ಬರ್ದಿದ್ದಾಳೆ. ನಾನು ತರಬೇಕಿತ್ತು ಎಲ್ಲಾನು ನನ್ನ ಹತ್ರ ಡಿಕ್ಟೇಷನ್ ಹೇಳ್ಸ್ಕೊಂಡ್ ಬರೀತಾಳೆ. ಅಷ್ಟು ಪ್ರಿಪೇರ್ ಮಾಡಿದ್ದೀನಿ. ಹೋಗೋದಕ್ಕೆ ತುಂಬಾನೇ ದುಃಖ ಇದೆ. ಬೇಗ ಸ್ಟಾರ್ಟ್ ಮಾಡಿ ಅಂತ ನಾನಂತೂ ತುಂಬಾ ಮನೆಯಲ್ಲಿ. ನೀವೇನು ಮೈನರ್ ಏನನ್ನೂ ಕಲಿಸಿಲ್ಲ. ಅಂದ್ರೆ ಅದ ಕನ್ನಡದಲ್ಲಿ ಡಿಕ್ಟೇಷನ್ ಹೇಳು ಅಂತ ಹೇಳಿದ್ರೆ ಅದನ್ನ ಮಾತ್ರ ನಾನು ಇದು ಮಾಡಿದ್ದೀನಿ. ಅಂದ್ರೆ ಅವ್ರಿಗೆ ಇನ್ನೂ ಕಲಿಬೇಕು ಅಂತ ಇದು ಮಾಡಿದಕ್ಕೆ ಅಷ್ಟೇನೆ. ಇನ್ ನಾನಂತೂ ಏನು ಕಲ್ಸಿಲ್ಲ. ಅವ್ರು ನಿಂದೆ ಎಲ್ಲಾರು ಏನೇ ಇದ್ರು ನನ್ನ ಎಫರ್ಟ್ ಗಿಂತ ನಾನು ರೆಡಿ ಮಾಡಿ ಕಳಿಸ್ತಿದ್ದೆ ಅಷ್ಟೇ. ಥ್ಯಾಂಕ್ ಯು ಮ್ಯಾಮ್.